10 ಬೈ 10 ಜಾಗ ಸಿಕ್ಕಲ್ವಾ ಒಂದು ಹಳ್ಳಿಲಿ 10 ಬೈ 10 ಸಿಕ್ಕಲ್ವಾ ಜಾಸ್ತಿ ಆಗುತ್ತೆ. ಅಷ್ಟು ಕೊಟ್ಟರು ಸಾಕು. ಅಷ್ಟಲ್ಲೇ ನಾವು ಈ ಮೇಯಕ್ಕೆ ಅಮೃತವನ್ನ ಮಾಡ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯನವರ ಅವರ ಏನು ಸಮಾಧಿ ಜಾಗ ಇದೆ ಮುದ್ದೇನಹಳ್ಳಿನಲ್ಲಿ, ಅಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ನಂಬಿಕೊಂಡು ಅಲ್ಲೂ ಒಂದು ಸುಮಾರು 200 ಗಿಡಗಳನ್ನ ಹಾಕಿದೀವಿ. ಅದು ನಮ್ಮ ಈ ಕಾರ್ಯನ ನೋಡಿ ಮೆಚ್ಚಿ ಅವರು ಇನ್ನೊಂದಷ್ಟು ಜಾಗ ಕೊಡ್ತೀವಿ, ಇನ್ನೂ ಹೆಚ್ಚಿನ ಗಿಡಗಳನ್ನ ನೆಡಿ ಅಂತ ಹೇಳಿದ್ದಾರೆ. ಈಗ ನಾವು ಸಾಹೇಬ್ರು ಹೇಳ್ತಾರೆ 13ನೇ ತಾರೀಕು ನಾವು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಗಿಡ ಮರವಾಗಿ ಆಗುವಂತದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಕರ್ನಾಟಕದಾದ್ಯಂತ 50 ಮಿಲಿಯನ್ ಸಸಿಗಳನ್ನು ನೆಡುವ ಮಹತ್ವದ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅಂತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್ ತಿಳಿಸಿದರು. ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಬಗ್ಗೆ ಶನಿವಾರ ಜಿಲ್ಲಾ ನ್ಯಾಯಾಲಯದ 1ನೇ ಮಹಡಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಸಿ ನೆಡುವ ಅಭಿಯಾನದ ಪೈಲಟ್ ಯೋಜನೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದ್ದು, ಇಲ್ಲಿ ಮಿಯಾವಾಕಿ ವಿಧಾನದಲ್ಲಿ 5 ಲಕ್ಷ ಸಸಿಗಳನ್ನು ನೆಡುವ ಯೋಜನೆ ಕೈಗೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರವು ಗ್ರೀನ್ ರಿಂಗ್ ಬೆಂಗಳೂರು ಕಾರಿಡಾರ್ ವ್ಯಾಪ್ತಿಯಲ್ಲಿಯೂ ಬರುತ್ತದೆ. ಈ ಕಾರಿಡಾರ್ ವಿಧಾನಸೌಧದಿಂದ ಸುಮಾರು 50 ಕಿಲೋಮೀಟರ್ ವೈಮಾನಿಕ ಅಂತರದೊಳಗಿನ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಕಾರಿಡಾರ್ ಯೋಜನೆಯಡಿ ವಿಸ್ತರಿಸುತ್ತಿರುವ ಬೆಂಗಳೂರು ಪ್ರದೇಶದ ಸುತ್ತಮುತ್ತ ಜೀವ ವೈವಿಧ್ಯತೆಯನ್ನು ವೃದ್ಧಿಸಲು, ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸಲು ಹಾಗೂ ಧೂಳು ಮತ್ತು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ರಾಜ್ಯದಲ್ಲಿ 5 ಕೋಟಿ ಸಸಿಗಳನ್ನು ನೆಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅರಣ್ಯ ಪ್ರದೇಶಗಳ ಅಗತ್ಯ ತುರ್ತಾಗಿದೆ. ಜಿಲ್ಲೆ ಗಂಭೀರ ಪರಿಸರ ಒತ್ತಡವನ್ನು ಎದುರಿಸ್ತಾ ಇದ್ದು ಅಂತರ್ಜಲ ಮಟ್ಟವು ಕುಸಿದಿದೆ. 2023ರ ಫೆಬ್ರವರಿಯಲ್ಲಿ ಜಿಲ್ಲೆಯ ಸರಾಸರಿ ಅಂತರ್ಜಲ ಮಟ್ಟವು ಭೂಮಿಯ ಮಟ್ಟದಿಂದ 17.52 ಮೀಟರ್ ಆಳದಲ್ಲಿತ್ತು. ಆದರೆ 2024ರ ಫೆಬ್ರವರಿಯ ವೇಳೆಗೆ ಅದು 35.66 ಮೀಟರ್ ಆಳಕ್ಕೆ ಕುಸಿದಿದ್ದು ಸರಾಸರಿ 18.14 ಮೀಟರ್ ಕುಸಿತ ದಾಖಲಾಗಿದೆ. ಸಂವಿಧಾನಾತ್ಮಕವಾಗಿ ಬಂದಿರುವ ಹಕ್ಕುಗಳನ್ನು ಎಲ್ಲರೂ ಚಲಾಯಿಸುತ್ತೇವೆ, ಆದರೆ ಕರ್ತವ್ಯಗಳನ್ನು ಮರೆತಿದ್ದೇವೆ. ನಮ್ಮ ಸಂವಿಧಾನವು ಪರಿಸರ ರಕ್ಷಣೆ ಕುರಿತು ಕರ್ತವ್ಯಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತು ನೀಡಿ ಹೇಳಿದ್ದಾರೆ. ನಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಪರಿಸರ ಸಂರಕ್ಷಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಿಡಗಳನ್ನು ನೆಟ್ಟು ಪೋಷಿಸುವ ಅಗತ್ಯತೆ ನಮ್ಮ ಮೇಲಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಂಗ ಮತ್ತು ಜಿಲ್ಲಾಡಳಿತದ ಆಡಳಿತ ವರ್ಗವು 5 ಲಕ್ಷ ಸಸಿಗಳನ್ನು ನೆಟ್ಟು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು. ಇನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ TP ರಾಮಲಿಂಗೇಗೌಡ ಮಾತನಾಡಿ, ರಾಜ್ಯದಲ್ಲಿ 5 ಕೋಟಿ ಗಿಡಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಜವಾಬ್ದಾರಿಯ ಕಾರ್ಯಕ್ಕಾಗಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಧರೆ ಫೌಂಡೇಶನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಆ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತೋರುತ್ತಿದೆ. ಇದರ ಭಾಗವಾಗಿ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕಳೆದ ಏಪ್ರಿಲ್ ಮಾಹೆಯಲ್ಲಿ ಚಾಲನೆ ದೊರಕಿದೆ. ಅದರ ಮುಂದುವರಿದ ಭಾಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮಾರಕದ ಬಳಿ 5 ಗುಂಟೆ ಜಮೀನಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ವಿವಿಧೆಡೆ ಅನುಷ್ಠಾನವಾಗಿ ಒಟ್ಟು 5 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜಿತ ಗುರಿಗಳನ್ನು ಹೊಂದಲಾಗಿದೆ. ಕೇವಲ ಗಿಡಗಳನ್ನು ನೆಟ್ಟು ಹೋಗೋದ್ರಿಂದ ಗಿಡ ಬೆಳೆಯೋದಿಲ್ಲ. ಅವು ಬೆಳೆಯುವವರೆಗೂ ಕನಿಷ್ಠ 3 ವರ್ಷ ಸಂರಕ್ಷಣೆ ಮಾಡುವ ಅಗತ್ಯ ಇದೆ. ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಇವರ ಸಹಕಾರ ಪಡೆದು ಜಿಲ್ಲೆಯಲ್ಲಿ 5 ಲಕ್ಷ ಸಸಿಗಳನ್ನು ನೆಟ್ಟು ಬೆಳೆಸಲಾಗುವುದು. ಆ ಮೂಲಕ ಅಂತರ್ಜಲ ವೃದ್ಧಿಸಿ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಲಾಗುವುದು. ಈ ಕಾರ್ಯಕ್ಕೆ ಜಿಲ್ಲೆಯ ಸರ್ಕಾರೇತರ ಸಂಸ್ಥೆಗಳು, ಸಮಸ್ತ ಸಾರ್ವಜನಿಕರು ಸಹಕಾರ ನೀಡಬೇಕು. ಗಿಡ ಬೆಳೆಸುವ ಜವಾಬ್ದಾರಿಯನ್ನ ಸಾರ್ವಜನಿಕರು ತೆಗೆದುಕೊಳ್ಳಬೇಕು ಅಂತ ಕರೆ ಕೊಟ್ಟರು. ಮಾತಾಡಿದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸರ್, ಅದು ಮೆಮೊರಬಲ್ ಆಗಿ ಉಳಿಬೇಕು ಅಂತ ಹೇಳಿದ್ರೆ ಏನಾದ್ರು ಮಾಡಬೇಕು, ನಾನೊಂದು ಸುಟ್ಟಕೊಂಡು ಲ್ಯಾಂಡ್ ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಆನರಬಲ್ ADM ಸರ್ ತುಮಕೂರಲ್ಲಿ PD ಆಗಿರ್ಬೇಕಾದ್ರೆ ಇಲ್ಲಿಯ ನಮ್ಮ DCF ಅವರು ಅಲ್ಲಿ ACF ಆಗಿದ್ರು. ಅಲ್ಲಿ ಒಂದು ಮರಳದಿಂಡೆ ಅಂತ ಹೇಳಿ ಒಂದು ದೇವಸ್ಥಾನದ ಬೆಟ್ಟದ ತಪ್ಪಿದೆ, ಮಡಿ ರಂಗನಾಥ ಬೆಟ್ಟ. ಅಲ್ಲಿ ನಮ್ಮ ತಾವೆಲ್ಲ ಕೇಳಿರುವುದು ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅವರ ನೇಟಿವ್ ಪ್ಲೇಸ್ ಅದು. ಅವರ ಅಧ್ಯಕ್ಷತೆಯಲ್ಲಿ ಇಂಥದೇ ಒಂದು ವಿಶ್ವ ಪರಿಸರ ದಿನಾಚರಣೆ ಮಾಡ್ಲಿಕ್ಕೆ ಹೋದಾಗ ಒಂದು 10,000 ಗಿಡ ನೆಟ್ಟಿದ್ರು ರೋಡ್ 2 ಸೈಡ್ಗಳಲ್ಲಿ. ಅದು ಇವತ್ತು ಬೆಳಿಲಿಕ್ಕೆ ನೋಡ್ಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ತರ ಆಗಿದೆ. ಸೊ ಆ ರೀತಿ ಒಂದು ಮೆಮೊರಲ್ ಆಗಿ ಏನಾರ ಒಂದು ಮಾಡೋಣ ಸರ್ ಅಂತೇಳಿ ಅವರು ನನಗೆ ಮಾತಾಡಿದರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೀವಿ. ಸೊ ಇದು ಏನಂತಂದ್ರೆ ಈ ಒಂದು ನಮ್ಮ ಮೆಂಬರ್ ಸೆಕ್ರೆಟರಿ ಅವ್ರ ಜೊತೆ ಮಾತಾಡುವಾಗ ಹೇಳಿದ್ರು, ನಾವೇನು ನಿಮ್ಮ ಪ್ರಾಜೆಕ್ಟ್ ಅನ್ನ ನಾವು ರಾಜ್ಯಾದ್ಯಂತ ವಿಸ್ತಾರ ಮಾಡಿದೀವಿ, ಆ ಕಾರಣದಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದನ್ನ
ಚಾಲನೆ ಕೊಡ್ಲಿಕ್ಕೆ ಮನ್ಸ್ಕೊಂಡಿದೀವಿ ಅಂತೇಳಿ ನಾವು 13ನೇ ತಾರೀಕು, ಮುಂದಿನ ತಿಂಗಳ 13ನೇ ತಾರೀಕು ಕಾರ್ಯಕ್ರಮ ನಂಬ್ಕೊಂಡಿದೀವಿ. ಮತ್ತೆ ಈ ಜಿಲ್ಲೆಯನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಅದರಲ್ಲಿ ಆಗು ಹೋಗುಗಳ ಕುರಿತು ನಾವೆಲ್ಲ ಇದನ್ನ ಒಂದು ಏನು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಏನಾಗ್ತದೆ ಇದ್ರ ಮೇಲೆ ನಾವು ಮುಂದಿನ ತೀರ್ಮಾನಗಳನ್ನ ತಗೋತೀವಿ ಅನ್ನೋ ವಿಚಾರ ಕೂಡ ನಮ್ಗೆ ಕೇಳಿದ್ದಾರೆ. ಹಾಗಾಗಿ ನಾವು ಇದರಲ್ಲಿ ಮಾದರಿಯಾಗಿ ನಾವು ಈ ಒಂದು ಕೆಲಸನ ಮಾಡಿದ್ದೆ ಆದ್ರೆ ಖಂಡಿತ ಚಿಕ್ಕಬಳ್ಳಾಪುರ ಮಾಡೆಲ್ ಇಡೀ ರಾಜ್ಯದಿಂದ ಎಸ್ಟಾಬ್ಲಿಷ್ ಆಗ್ತದೆ. ಅದಕ್ಕೆ ತಾವುಗಳೆಲ್ಲರೂ ಪ್ರತಿ ಜಿಲ್ಲೆಯ ನಾಗರಿಕರು ಕೂಡ ನಮ್ಮ ಜೊತೆ ಸಹಕಾರ ಕೊಡಬೇಕು. ಆ ವಿಚಾರವಾಗಿ ಇವತ್ತಿನ ದಿನ ನಮ್ಮ ನ್ಯಾಯಾಧೀಶರಿಗೆ ಬಂದಿದೆ. ಸರ್ ಒಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಮಾತನಾಡಿ, ಈ ವರ್ಷ 5 ಲಕ್ಷ ಗಿಡಗಳನ್ನು ಮುಂಗಾರು ಮಳೆಯ ಅವಧಿಯಲ್ಲಿ ನೆಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕ ಆಸ್ತಿಗಳಾದ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಆಸ್ಪತ್ರೆಗಳ ಆವರಣ, ಮುಜರಾಯಿ ಇಲಾಖೆಯ ಆಸ್ತಿಗಳು, ದೇವಸ್ಥಾನಗಳ ಆವರಣ, ಸ್ಮಶಾನಗಳು, ಕೆರೆಗಳ ಸುತ್ತಮುತ್ತ ತ್ಯಾಜ್ಯ ವಿಲೇವಾರಿ ಘಟಕಗಳ ಆವರಣ ಸೇರಿದಂತೆ ಇನ್ನಿತರ ಸರ್ಕಾರಿ ಆಸ್ತಿಗಳ ವ್ಯಾಪ್ತಿಯಲ್ಲಿ ಗಿಡ ನೆಡಲು ಯೋಜಿಸಲಾಗಿದೆ. ಜಿಲ್ಲಾಡಳಿತದ ಕಾರ್ಯಕ್ರಮದ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೂಡಿ ಹೆಚ್ಚುವರಿಯಾಗಿ 5 ಲಕ್ಷ ಸಸಿಗಳನ್ನು ಬೆಳೆಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುವುದು. ಜಿಲ್ಲೆಯಲ್ಲಿ ಈ ವರ್ಷ ನೆಡಲಿರುವ 10 ಲಕ್ಷ ಗಿಡಗಳ ಪೈಕಿ 80% ಗಿಡಗಳನ್ನು ಉಳಿಸಿ ಬೆಳೆಸಲು ಎಲ್ಲ ನೆಟ್ಟ ಸಸಿಗಳ ಮೌಲ್ಯಮಾಪನ ಮಾಡುವ ಮೂಲಕ ಈ ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು. ಗಿಡ ಮರವಾಗಿ ಆಗುವಂತದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಲ್ಲಿ ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದ್ರೆ ಸುಮಾರು 3.5 ಲಕ್ಷ ಗಿಡಗಳನ್ನ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನ ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ 2 ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನ ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದಾವೆ ಅದು ಹಲಸಿರ್ಬಹುದು, ಮಾವಿರ್ಬಹುದು, ನೇರಳೆ ಇರ್ಬೋದು, ಇವನ್ ಹೊಂಗೆ, ನಮ್ಮ ಬೇವು, ಈ ತರದ ಈ ಭೂಪ್ರದೇಶಕ್ಕೆ, ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂತ ಗಿಡಗಳನ್ನ ಬೆಳೀತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನ ಬೆಳೀತಾರೆ. ಒಂದು 6x4, 8x12 ಬ್ಯಾಕ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್, 6x4 ಅಂದ್ರೆ 4 ಇಂಚ್ ಬೈ 8 ಇಂಚ್. ಅದೇ ತರ 14x20 ಮತ್ತೆ 10x16. ಈ 14x16 ಮತ್ತೆ 10x16 ಮತ್ತೆ 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದ್ರದ್ದು ಸರ್ವೈವಲ್ ರೇಟ್ ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ಗಳಲ್ಲಿ ನಾವು ಹಾಕುವಂತದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದೀರಾ. ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟು ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಈ ವೇಳೆ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಕಾಂತರಾಜ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್, ದರೆ ಫೌಂಡೇಶನ್ ಪ್ರತಿನಿಧಿ ವೃಷಾಂಕ್ ಭಟ್, ಬಾರ್ ಕೌನ್ಸಿಲ್ನ ಸದಸ್ಯ ಹರೀಶ್ ಕುಮಾರ್, ವಕೀಲರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು.